ನಮಸ್ಕಾರ ಫ್ರೆಂಡ್ಸ್ ಮತ್ತು ಹಿರಿಯರಿಗೂ ನಮಸ್ಕಾರ. ಇವತ್ತು ತುಂಬ ಮಹತ್ವವಾದಂಥ ಒಂದು ವಿಡಿಯೋ ಮಾಡ್ತಿದ್ದೀನಿ. ಅಕ್ಷತೆಯನ್ನು ದೇವರಿಗೆ ಯಾಕೆ ಏರಿಸಬೇಕು ಮತ್ತು ಅದನ್ನು ಹೆಂಗೆ ತಯಾರು ಮಾಡಬೇಕು ಅಕ್ಷತೆಯನ್ನು, ಅದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಮಹತ್ವದ್ದು ವಿಡಿಯೋ ಇದೆ, ಪೂರ್ಣ ನೋಡ್ರಿ, ಸ್ಕಿಪ್ ಮಾಡಬೇಡ್ರಿ. ಅಕ್ಷತೆ ಯಾಕೆ ಏರಿಸಬೇಕು? ಕೆಲವು ಜನ ಬರೀ ಅರಿಶಿನ ಕುಂಕುಮ ಏರಿಸ್ತಾರೆ, ಇನ್ನು ಕೆಲವು ಜನ ಅರಿಶಿನ ಕುಂಕುಮ ಮತ್ತು ಬಿಳಿ ಅಕ್ಕಿ, ಅಂದರೆ ಅಕ್ಷತೆ ಅಂತ ಅಲ್ಲ ಅನ್ನೋದಿಲ್ಲ, ಅದಕ್ಕೆ ಬರೀ ಅಕ್ಕಿನೇ ಅಂತಾರೆ, ಅದಕ್ಕೆ ಏರಿಸ್ತಾರೆ. ಅದು ತುಂಬ ತಪ್ಪಾಗ್ತದೆ. ಸರಿಯಾದ ಪದ್ಧತಿಯಿಂದ ಮಾಡಿದ ಅಕ್ಷತೆ ಏರಿಸಿದರೆ ದೇವರು ಪ್ರಸನ್ನ ಆಗ್ತಾನೆ. ಅಕ್ಷತೆ ಏರಿಸೋದ್ರಿಂದ ಏನೇನು ನಮಗೆ ಉಪಯೋಗಗಳಾಗುತ್ತವೆ, ಮನೆಗೋಸ್ಕರ, ಸಂಸಾರಗೋಸ್ಕರ, ನಮ್ಮ ಪೂರ್ಣ ವಂಶಕ್ಕೆ, ಒಟ್ಟು ಎಲ್ಲದಕ್ಕೂ ಏನಾಗ್ತದಂತಂದರೆ ಶುಭ ಲಾಭ, ಮತ್ತು ಮನೆಗೆ ಏಳಿಗೆ ಆಗ್ತದೆ, ಅಕ್ಷಯ ಆಗ್ತದೆ, ಶುಭ ಕಾರ್ಯಗಳಾಗ್ತವೆ. ಅದಕ್ಕೋಸ್ಕರ ಅಕ್ಷತೆಯನ್ನು ಏರಿಸಬೇಕು. ಬರೀ ಅರ್ಶಿನ ಕುಂಕುಮ ಏರಿಸಿ ಬಾಗಿಲ ಮುಂದೆ ರಂಗೋಲಿ ಹಾಕಿ ಅಕ್ಷತೆ ಇಲ್ಲದೆ ಬರಬಾರ್ದು. ಮೊದಲಿನ ಕಾಲದಲ್ಲಿ ಹಿರಿಯರು ಏನು ಮಾಡ್ತಿದ್ರು, ನಮಸ್ಕಾರ ಮಾಡಿದ ತಕ್ಷಣ ಹೆಣ್ಮಕ್ಳಿದ್ರೆ ಅಖಂಡ ಸೌಭಾಗ್ಯತಿ ಭವ ಅಂತಿದ್ರು, ಚಿಕ್ಕ ಮಕ್ಕಳಿದ್ರೆ ವಿದ್ಯಾವಂತನಾಗಂತಿದ್ರು, ಆಯುಷ್ಯಮಾನ ಭವ ಅಂತ ಅಂತಿದ್ರು. ಆದರೆ ಈಗಿನ ಜನ್ರೇಷನ್ಗೆ ಯಾವುದೂ ಗೊತ್ತಿಲ್ಲ. ಈಗಿನ ಜನ್ರೇಷನ್ನಲ್ಲಿ ಯಾರಿಗೂ ಗೊತ್ತಿಲ್ಲ ಅದೆಲ್ಲ. ಯಾಕಂತಂದರೆ ಮನೆಯಲ್ಲಿ ಪೇರೆಂಟ್ಸೇ ಮಾಡೋದಿಲ್ಲ, ತಂದೆ ತಾಯಿನೇ ಮಾಡೋದಿಲ್ಲ. ಅವರೇ ಟಿ ವಿ ನೋಡ್ತಾರೆ, ಮೊಬೈಲ್ ನೋಡ್ತಾರೆ, ಕ್ರಿಕೆಟ್ ನೋಡ್ತಾರೆ, ಮತ್ತು ಮಕ್ಕಳನ್ನೂ ಹಂಗೆ ಮಾಡ್ತಾರೆ. ಮತ್ತು ಇನ್ನೊಂದು ಕೆಲವು ಜನಕ್ಕೆ ಏನಿದೆ, ಏನಪ್ಪ ಅದೆಲ್ಲ ಓಲ್ಡ್ ಫ್ಯಾಷನ್ನು, ಅಸಹ್ಯ ಅನ್ನಿಸ್ತದೆ, ಈಗಿನ ಜನ ಎಲ್ಲಿ ಮಾಡ್ತಾರೆ, ನಾವು ಮಾಡಿದರೆ ಮತ್ತೊಬ್ಬರು ನೋಡಿ ನಗ್ತಾರೆ, ಇಂಥದ್ದೆಲ್ಲ ಭಾವನೆಗಳು ಮನಸ್ಸಲ್ಲಿದೆ. ಅದೇ ನೀವು ದೇವರನ್ನು ನೆನೆಸ್ಕೊಂಡು ದೇವರಿಗೆ ಒಂದು ಭಾವನೆ ಕೊಟ್ಟರೆ ಅದು ಸರಿಯಾಗಿ ಉಪಯೋಗ ಆಗ್ತದೆ ನಮಗೆ. ಅದಕ್ಕೋಸ್ಕರ ಇವತ್ತು ನಾನು ಅಕ್ಷತೆ ಮಾಡೋದು ಹೆಂಗೆ ಅಂತ ತಿಳಿಸ್ಕೊಡ್ತೀನಿ. ನೀವು ಅದನ್ನು ಸರಿಯಾಗಿ ನೋಡಿಕೊಂಡು ಅದೇ ರೀತಿಯಾಗಿ ಮನೆಯಲ್ಲಿ ರೆಡಿ ಮಾಡಿಕೊಂಡು ಹಬ್ಬ ಹುಣ್ಣಿಮೆ ನಿತ್ಯ ಪೂಜೆಗೆ ಅದನ್ನು ಉಪಯೋಗಿಸ್ಕೊಳ್ಳಿ. ಅಂಗಳದಲ್ಲೂ ನೀವು ರಂಗೋಲಿ ಹಾಕಿದಾಗ ಫಸ್ಟಿಗೆ ಅರಿಶಿನ ಹಾಕಬೇಕು, ನೆಕ್ಸ್ಟು ಕುಂಕುಮ, ನೆಕ್ಸ್ಟು ಅಕ್ಷತೆ, ಹಿಂಗೆ ಏರಿಸಿ ಒಳಗಡೆ ಬರಬೇಕು. ಬರೀ ಅರಿಶಿನ ಕುಂಕುಮ ಏರಿಸಬಾರ್ದು, ಅದು ಫಸ್ಟಿಗೆ ಅರಿಶಿನೇ ಏರಿಸಬೇಕು. ಕೆಲವು ಜನಕ್ಕೆ ಕುಂಕುಮ ಫಸ್ಟ್ ಏರಿಸಬೇಕೋ ಅರಿಶಿನ ಫಸ್ಟ್ ಏರಿಸಬೇಕೋ ಅದು ಗೊತ್ತಿಲ್ಲ, ಅದಕ್ಕೆ ಹೇಳ್ತಿದ್ದೀನಿ. ಇನ್ನು ಏನೇ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ತಿಳಿಸಿದರೆ ಮತ್ತೆ ಮುಂದೆ ವಿಡಿಯೋನಲ್ಲಿ ನಾನು ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗಲಿ. ತಪ್ಪು ಪದ್ಧತಿ ಮಾಡೋದು ಬೇಡ. ಅದಕ್ಕೋಸ್ಕರ ಈಗ ನಾನು ಅಕ್ಷತೆ ಮಾಡ್ತಾಯಿದ್ದೀನಿ, ನೀವು ಸರಿಯಾಗಿ ನೋಡ್ಕೊಳ್ಳಿ. ನಾವು ಕಿಚನ್ನಲ್ಲಿ ಯೂಸ್ ಮಾಡುವಂಥ ಅಕ್ಕಿಯನ್ನು ತಗೋಬೇಕು. ಅಂದರೆ ಅದಕ್ಕೇನು ಅಕ್ಷತೆಗೆ ಸ್ಪೆಷಲ್ ಅಕ್ಕಿ ಸಿಗ್ತದೆ ಅಂಥದ್ದಿರ್ತದೆ ಹಿಂಗಿಲ್ಲ, ಹಾಗೇನಿಲ್ಲ. ಯಾವುದಾದ್ರೂ ತೊಗೋಬೋದು ನೀವು, ಕಿಚನಲ್ಲಿ ಯೂಸ್ ಮಾಡೋದಂಥದ್ದನ್ನೇ ತೊಗೋಬೋದು. ಅದನ್ನು ತೊಗೊಂಡು ನೋಡಿರಿ, ಹಿಂಗೆ ಫುಲ್ ಅಕ್ಕಿ ಇರಬೇಕು. ಫುಲ್ ಅಕ್ಕಿ ಮೀನ್ಸ್ ನಿಮಗೆ ಎಷ್ಟು, ಒಂದು ಬಟ್ಲ ಮಾಡೋದು, 2 ಬಟ್ಲ ಮಾಡೋದು, ಒಂದು ಅರ್ಧ kg ಮಾಡೋದು ನೋಡಿ. ಆದರೆ ಇದು ಮಾತ್ರ ಹಿಂಗಿರಬೇಕು. ಹಿಂಗಂದ್ರೇನು, ಒಂದು ಫುಲ್ಲು ಅಕ್ಕಿ, ತುಂಡಿರಬಾರ್ದು, ತುಂಡು ನುಚ್ಚು ಅಂಥದ್ದೆಲ್ಲ ಇರಬಾರ್ದು. ಇಂಥದ್ದು ಅಕ್ಕಿ ತೊಗೋಬೇಕು. ತೊಗೊಂಡು ಒಂದು ಕ್ಯಾರಿ ಬ್ಯಾಗ್ನಲ್ಲಿ ತೊಗೋಬೇಕು. ಅದನ್ನ ಈಗ ಈಸಿಯಾಗಿ ಮಾಡೋದು ಹೇಳ್ಕೊಡ್ತೀನಿ ನಿಮಗೆ. ಬಟ್ಟಲಲ್ಲಿ ಮಾಡಿದ್ರೂ ಬರ್ತದೆ, ಒಂದು ಪಾತ್ರೆಯಲ್ಲಿ ಮಾಡಿದ್ರೂ ಬರ್ತದೆ. ಇದೇನು ಮಾಡಬೇಕು, ಒಂದು ಕ್ಯಾರಿ ಬ್ಯಾಗಲ್ಲಿ ಅಕ್ಷತೆ ಹಾಕ್ಕೋಬೇಕು, ಅಂದರೆ ಅಕ್ಕಿ ಹಾಕ್ಕೋಬೇಕು ಇದ್ರೊಳಗೆ. ಈಗ ಆಲ್ರೆಡಿ ಇದು ಮಾಡಿಟ್ಟಿದ್ದದೆ ಅಕ್ಕಿಯನ್ನು ಇದರಲ್ಲಿ ಹಾಕ್ಕೊಂಡು ದೇವ್ರು ನೆನೆಸ್ಕೊಂಡು ಮೊದಲು ತುಪ್ಪ ಹಾಕ್ಕೋಬೇಕು. ತುಪ್ಪ ಹಾಕ್ಕೊಂಡು ಇದರಲ್ಲಿ ಹಾಕ್ಕೋಬೋದು ಅಥವಾ ಇದರಲ್ಲಿ ಹಾಕ್ಬೋದು. ಕ್ಯಾರಿ ಬ್ಯಾಗಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ನೆಕ್ಸ್ಟು ಏನು ಮಾಡಬೇಕು, ದೇವ್ರ ಹೆಸರು ತೊಗೊಂಡು ಸ್ವಲ್ಪ ಅರಿಶಿನ ಹಾಕ್ಕೋಬೇಕು ಅದರಲ್ಲಿ.
ಕ್ಯಾರಿಬ್ಯಾಗ್ನಲ್ಲಿ ಅರ್ಶಿನ ಹಾಕಬೇಕು. ಹಿಂಗೆ ದೇವ್ರ ಹೆಸರು ತೊಗೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಕುಂಕುಮ ಹಾಕ್ಕೋಬೇಕು. ಕುಂಕುಮ ಹಾಕ್ಕೊಂಡು ನೆಕ್ಸ್ಟು ಏನಿಲ್ಲ, ಕೈಯಲ್ಲಿ ಕಲಿಸ್ಬೋದು ಅಥವಾ ಪಾತ್ರೆಯಲ್ಲಿ ಕಲಿಸ್ಬೋದು, ಯಾವುದಾದ್ರಲ್ಲಿ ಕಲಿಸ್ಬೋದು. ಆದರೆ ಇದು ಕ್ಯಾರಿಬ್ಯಾಗ್ಲಿ ಹಾಕಿಬಿಟ್ರೆ ಒಂದೇ ನಿಮಿಷದಲ್ಲೇ ಆಗಿಬಿಡ್ತದೆ. ಈಗ ನೀವು ಹಿಂಗೆ ಮಾಡಿ ಹಿಂಗೆ ಅಳಗಾಡಿಸ್ಬಿಡ್ರಿ, ತಾನೇ ಹಾಕ್ಕೊಂಡ್ಬಿಡ್ತೀವಿ. ಆಯಿತಾ? ನೋಡಿ, ನೋಡಿ ರೆಡಿ ಆಯಿತು. ಅಕ್ಷತೆ ರೆಡಿ ಆಯ್ತು. ಇದು ಹೌದಾ? ನೋಡಿ ರೆಡಿ ಆಯಿತು ಅಕ್ಷತೆ. ಈಗ ನೋಡಿ, ಹೌದಾ? ಚೆನ್ನಾಗಿ ರೆಡಿಯಾಗಿದೆ. ಈಗ ನೀವೇನು ಮಾಡಬೇಕು, ಅಕ್ಷತೆಯನ್ನು ಹೆಂಗೆ ಏರಿಸ್ಬೇಕು, ಏನಿದೆ ಪದ್ಧತಿ. ಮೊದಲು ಅರ್ಶಿನ ತೊಗೋಬೇಕು. ಈ ಬೆರಳಿನಿಂದ ತೊಗೋಬೇಕು, ಉಂಗುರ ಬೆರಳು. ಇದು ಉಂಗುರ ಬೆರಳು. ಈ ಉಂಗುರ ಬೆರಳಿನಿಂದ ಅರ್ಶಿನವನ್ನು ಏರಿಸ್ಬೇಕಲ್ಲಿ ರಂಗೋಲಿ ಮೇಲೆ. ಫಸ್ಟಿಗೆ ಅದೇ ಏರಿಸ್ಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಕುಂಕುಮ ತೊಗೋಬೇಕು. ಅದೇ ಬೆಟ್ಟಿನಿಂದ ತೊಗೋಬೇಕು. ಇದು ನೋಡಿ, ಇದು ಉಂಗುರ ಬೆರಳು ಮಧ್ಯೆ ಏರಿಸ್ಬೇಕು. ನೆಕ್ಸ್ಟ್ ಏನು, ನಾವು ಮಾಡ್ಕೊಂಡಿದ್ದಂಥದ್ದೇನು ಅಕ್ಷತೆ ಇರ್ತದಲ್ಲ, ಅದನ್ನು ತೊಗೊಂಡು ಒಂದು 2 ಸಾರಿ ಏರಿಸಿದ್ರು ಬರ್ತದೆ. ಹಿಂಗೆ ಏರಿಸಿ, ಅಂದರೆ ಇದು ಪೂರ್ಣವಾಗಿ ರಂಗೋಲಿ ಮೇಲೆ ಏರಿಸೋದು ಅಥವಾ ದೇವರಿಗೆ ಮನೆಯಲ್ಲಿ ಏರಿಸೋದು ಪದ್ಧತಿ ಹೀಗೆ ಇದೆ. ನೀವು ಹೀಗೆ ಏರಿಸ್ಬೇಕು, ಅಂದರೆ ಇದು ಸರಿಯಾದ ಪದ್ಧತಿ. ಮತ್ತು ಇನ್ನು ನಿಮಗೇನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.